ಪರ್ಮಿಷನ್ ಇಲ್ಲದೆ ಕ್ಯಾರವಾನ್ಗೆ ಬಂದ ಸ್ಟಾರ್, ನಟನಿಗೆ ಕಪಾಳ ಮೋಕ್ಷ ಮಾಡಿದ್ರಂತೆ ಪೂಜಾ ಹೆಗಡೆ. ತಲೈವಾರ್ ರಜನಿಕಾಂತ್ ಹಾಗೂ ದಳಪತಿ ವಿಜಯ್ ಸಿನಿಮಾಗಳ ನಟಿಮಣಿ ಸ್ಟಾರ್ ನಟನೊಬ್ಬನ ಮುಖವಾಡ ಕಳಚುವ ಮೂಲಕ ಟಾಕ್ ಆಫ್ ದಿ ನೇಷನ್ ಆಗಿದ್ದಾರೆ. ಶೂಟಿಂಗ್ ಸೆಟ್ನಲ್ಲಿ ಅನುಮತಿ ಇಲ್ಲದೆ ಕ್ಯಾರವಾನ್ ಒಳಗೆ ಬಂದ ಆತ ಮಾಡಿದ್ದೇನು ಅಂತಲೂ ಬಾಯ್ಬಿಟ್ಟಿದ್ದಾರೆ. ಅಂದಿನಿಂದ ಆತನ ಸಿನಿಮಾಗಳಲ್ಲಿ ನಟಿಸ್ತಿಲ್ಲ ಅಂತ ತೆರೆಮರೆ ಸ್ಟೋರಿಯನ್ನ ಮುಖ್ಯವಾಹಿನಿಗೆ ತಂದಿದ್ದಾರೆ. ಯಾರು ಆ ಚೆಲುವೆ, ಆಕೆಗೆ ಕಾಟ ಕೊಟ್ಟ ಸ್ಟಾರ್ ಯಾರು ಅಂತೀರಾ? ಜಸ್ಟ್ ವಾಚ್. ಹೌದು, ರಜನಿಕಾಂತ್ ಅಭಿನಯದ ಕೂಲಿ ಚಿತ್ರದ ಮೋನಿಕಾ ಹಾಡಿನಲ್ಲಿ ಗ್ಲಾಮರ್, ಗ್ರೇಸ್, ಗ್ಲೋ ಎಲ್ಲವನ್ನ ಮಿಕ್ಸ್ ಮಾಡಿ ಸೌತ್ ಸಿನಿ ಪ್ರೇಕ್ಷಕರ ಗಮನ ಸೆಳೆದಿದ್ದ ಪೂಜಾ ಈಗ ದಳಪತಿ ವಿಜಯ್ ಅವರ ಜನನಾಯಕನ್ ಮೂಲಕ ಮತ್ತೆ ಕಾಲಿವುಡ್ನ ಹಾಟ್ ಟಾಪಿಕ್ ಆಗಿದ್ದಾರೆ. ಚಿತ್ರತೆರೆಗೆ ಬರುವುದು ಮಾತ್ರ ಬಾಕಿ, ಆದ್ರೆ ಪೂಜಾ ಹೆಸರು ಈಗಾಗಲೇ ಟ್ರೆಂಡಿಂಗ್ ನಲ್ಲಿದೆ. ಆದ್ರೆ ಇದೇ ಹೊತ್ತಲ್ಲಿ ಪೂಜಾ ಸಿನಿ ಬದುಕಿನ ಹಿಂದಿನ ಒಂದು ಕಹಿ ಅಧ್ಯಾಯ ಮತ್ತೆ ಹೊರಗೆ ಬಂದಿದೆ. ಸಿನಿ ವಲಯದಲ್ಲಿ ಗುಸುಗುಸು ಹುಟ್ಟು ಹಾಕಿದೆ. ತೆಲುಗು ಸಿನಿ ವರದಿಗಳ ಪ್ರಕಾರ ಪೂಜಾ ಇತ್ತೀಚಿನ ಸಂದರ್ಶನವೊಂದರಲ್ಲಿ ತಮ್ಮ ಕೆರಿಯರ್ನಲ್ಲಿ ಅತಿ ಶಾಕಿಂಗ್ ಅನುಭವವೊಂದನ್ನು ಹಂಚಿಕೊಂಡಿದ್ದಾರಂತೆ. ಆದ್ರೆ ಇಲ್ಲಿ ಟ್ವಿಸ್ಟ್ ಏನಂದ್ರೆ ಆ ಸಂದರ್ಶನದ ವಿಡಿಯೋ ಲಿಂಕ್ ಮಿಸ್ಸಿಂಗ್ ಆಗಿದೆ. ಇದೇ ವಿಚಾರ ಈ ಸ್ಟೋರಿಗೆ ಇನ್ನಷ್ಟು ಮಸಾಲ ಸೇರಿಸಿದೆ. ವರದಿಗಳ ಪ್ರಕಾರ ಹೇಳೋದೇನೆಂದ್ರೆ ಇದು ಕೆಲವು ವರ್ಷಗಳ ಹಿಂದೆ ನಡೆದ ಘಟನೆ. ಒಂದು ಬಿಗ್ ಬಜೆಟ್ ಸಿನಿಮಾದಲ್ಲಿ ನಟಿಸುವ ಅವಕಾಶ ಸಿಕ್ಕಾಗ ಪೂಜಾಗೆ ಅದು ಡ್ರೀಮ್ ಪ್ರಾಜೆಕ್ಟ್ ಆಗಿತ್ತಂತೆ. ದೊಡ್ಡ ಸ್ಟಾರ್ ನಟನ ಜೊತೆ ಸ್ಕ್ರೀನ್ ಶೇರ್ ಮಾಡೋದು ಕೆರಿಯರ್ನಲ್ಲಿ ದೊಡ್ಡ ಮೈಲಿಗಲ್ಲು ಅನಿಸಿತ್ತು. ಆದ್ರೆ ಆ ಖುಷಿಯ ಮಧ್ಯೆ ಆ ಹೀರೋ ಆಕೆಯ ಕ್ಯಾರವಾನ್ಗೆ ಅನುಮತಿ ಇಲ್ಲದೆ ಪ್ರವೇಶಿಸಿದ್ದಾನಂತೆ. ಅಷ್ಟೇ ಅಲ್ಲ, ಆತನ ವರ್ತನೆ ಮಿತಿಮೀರಿದೆ ಎಂಬ ಆರೋಪಗಳು ಕೇಳಿ ಬರುತ್ತಿವೆ. ಪರಿಸ್ಥಿತಿ ಕೈ ಮೀರುತ್ತಿದ್ದಂತೆಯೇ ಪೂಜಾ ಮೌನವಾಗಿರಲಿಲ್ಲ. ತಕ್ಷಣವೇ ಪ್ರತಿಕ್ರಿಯಿಸಿ ಆ ನಟನಿಗೆ ಕಪಾಳ ಮೋಕ್ಷ ಮಾಡಿದ್ರು ಅನ್ನೋ ಮಾತುಗಳು ಸಿನಿ ಕಾರಿಡಾರ್ಗಳಲ್ಲಿ ಹರಿದಾಡ್ತಾ ಇದೆ. ಇದಾದ ಬಳಿಕ ಬಾಡಿ ಡಬಲ್ ಬಳಸಿ ಶೂಟಿಂಗ್ ಮುಗಿಸಿದೆ ಅನ್ನೋ ಹೇಳಿಕೆ ಮತ್ತಷ್ಟು ಕುತೂಹಲ ಕೆರಳಿಸಿದೆ. ಅಷ್ಟೇ ಅಲ್ಲ, ಆಮೇಲೆ ಆ ಸ್ಟಾರ್ ನಟ ನನ್ನ ಜೊತೆಗೆ ಕೆಲಸ ಮಾಡಲು ಇಷ್ಟಪಡಲಿಲ್ಲ ಎನ್ನುವ ಅಂಶ ಸಿನಿ ಗಾಸಿಪ್ಗೆ ಮತ್ತಷ್ಟು ಲೇಯರ್ ಸೇರಿಸಿದೆ. ಈ ನಡುವೆ ಸೋಷಿಯಲ್ ಮೀಡಿಯಾದಲ್ಲಿ ನೆಗೆಟಿವ್ PR ಯುದ್ಧ ಕೂಡ ಭುಗಿಲೆದ್ದಿದೆ. ಕೆಲ ಪೇಜ್ಗಳು ನಟಿಯನ್ನು ಟಾರ್ಗೆಟ್ ಮಾಡಿ ಫೇಕ್ ರೂಮರ್ಸ್ ಹಬ್ಬಿಸಲಾಗ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿವೆ. ಒಬ್ಬ ನಟಿಯನ್ನ ಕೆಳಗೆ ಇಳಿಸಲು ಸುಳ್ಳು ಕಥೆಗಳ ಅನ್ನೋ ಪ್ರಶ್ನೆಗಳು ಟ್ರೋಲ್ಗಳಿಂದ ಹಿಡಿದು ಅಭಿಮಾನಿಗಳವರೆಗೆ ಹರಿದಾಡ್ತಿವೆ. ಪೂಜಾ ಪರವಾಗಿ ಬೆಂಬಲಿಸುವವರು ಪೂಜಾ ಹೆಗಡೆ ಈಗ ಮತ್ತೆ ಟಾಪ್ ಗೇರ್ಗೆ ಬಂದಿದ್ದಕ್ಕೆ ಕೆಲವರಿಗೆ ಅಸಹನೆ ಅಂತ ವಾದ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಈ ವಿಚಾರ ನಟ ಪ್ರಭಾಸ್ ಹೆಸರು ತಳುಕು ಹಾಕಿಕೊಂಡಿದ್ದು, ರಾಧೇಶ್ಯಾಮ್ ಬಳಿಕ ಇಬ್ಬರು ಒಟ್ಟಿಗೆ ನಟಿಸಿದ ನಿರ್ದೇಶನವೇ ಇಲ್ಲ. ಯಾವಾಗ ನಟಿಗರು ಪ್ರಭಾಸ್ ಅಂತ ಗೆಸ್ ಮಾಡ್ತಿದ್ದಾರೋ ಆಗಲಿಂದ ಡಾರ್ಲಿಂಗ್ ಫ್ಯಾನ್ಸ್ ಗರಂ ಆಗಿದ್ದಾರೆ. ಈಕೆ ಬೇಕು ಅಂತಲೇ ಇದನ್ನ ಪಬ್ಲಿಸಿಟಿಗಾಗಿ ಮಾಡ್ತಿದ್ದಾರೆ ಅಂತ ಕಿಡಿಕಾರ್ತಾ ಇದ್ದಾರೆ. ಇದು ನಿಜವಾದ ಅನುಭವವೇ ಅಥವಾ ಸೋಷಿಯಲ್ ಮೀಡಿಯಾ ಯುಗದ ಮಸಾಲಾ ಗಾಸಿಪ್ ಆಟವೇ? ಸತ್ಯ ಏನೇ ಇರಲಿ, ಒಂದು ವಿಷಯ ಮಾತ್ರ ಕ್ಲಿಯರ್. ಪೂಜಾ ಹೆಗಡೆ ಹೆಸರು ಈಗ ಸಿನಿ ಇಂಡಸ್ಟ್ರಿಯಲ್ಲಿ ಹಾಟೆಸ್ಟ್ ಟಾಪಿಕ್ ಆಗಿದೆ. ಮುಂದೆ ಈ ಕಥೆ ಯಾವ ತಿರುವು ತಗೊಳ್ಳುತ್ತೆ ಅನ್ನೋದನ್ನ ನೋಡೋದೇ ಈಗಿನ ಸಿನಿ ಲವರ್ಸ್ಗೆ ಫುಲ್ ಎಂಟರ್ಟೈನ್ಮೆಂಟ್.